But we kept on innovating. 3 ತಿಂಗಳಾಯ್ತು, 6 ತಿಂಗಳಾಯ್ತು, 9 ತಿಂಗಳಾಯ್ತು. ಆಮೇಲೆ inputs ತಗೊಂಡು ನಾವು finally full usage out of box product is ready. There was no reference to it. ಕನ್ನಡ ಆಡಿಯೋ ಬರ್ತಿದೆ ನಿಲ್ವಾ ಸ್ಪೀಕರ್ ಅಪ್ಡೇಟ್ಸ್ ಎಷ್ಟು ರೆಗ್ಯುಲರ್ ಆಗಿ ಆಗ್ತಾ ಇರುತ್ತೆ ಇದರ ಅಪ್ಡೇಟ್ಸ್ ಎಲ್ಲ ಆಪ್ ಅಪ್ಡೇಟ್ಸ್ ರೆಗ್ಯುಲರ್ ಆಗ್ತಾ ಇರುತ್ತೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಾಲ್ಕು ಅಪ್ ಮಾಡ್ತಾ ಇದ್ವಿ, ಅದಂತೂ ಟೆಕ್ನಿಕಲಿ ಮಾತಾಡೋದಾದ್ರೆ ಸದ್ಯಕ್ಕೆ ಏನು ಅಪ್ಡೇಟ್ಸ್ ಇಲ್ಲ. ಮುಂದೆ ನಾವೇನಾದ್ರು ಇನೋವೇಷನ್ ಮಾಡಿ ಇನ್ನೊಂದೇನಾದ್ರು ಎಕ್ಸ್ಟ್ರಾ ಫೀಚರ್ ಆಡ್ ಮಾಡಿದಾಗ ಅಪ್ಡೇಟ್ಸ್ ಬರುತ್ತೆ ಅಥವಾ ಬಗ್ಸ್ ಏನಾದ್ರು ಇದ್ರೆ ಮಾಡ್ತೀವಿ. ಅದರ್ವೈಸ್ ಕಾಂಟೆಂಟ್ ಅಲ್ಲಿ ಇವಾಗ ನೋಡಿದ್ರಿ ಎಲ್ಲ ಟ್ರೈಲರ್ಗಳಲ್ಲಿ ಅದರದ್ದು ಪ್ರತಿ ಸರಿನೂ ಪ್ರತಿ ವಾರ ಅಥವಾ ಪ್ರತಿ 10 ದಿನ 2 ವಾರಕ್ಕೆ ಒಂದ್ಸರಿ ವಿಲ್ ಕೀಪ್ ಅಪ್ಲೋಡಿಂಗ್ new episodes. ಸ್ಯಾಂಡಲ್ವುಡ್ ಅಪ್ಡೇಟ್ಸ್ ಸಹ ಇರುತ್ತೆ. ಸ್ಯಾಂಡಲ್ವುಡ್ ಅಪ್ಡೇಟ್ಸ್ ಆಲ್ಮೋಸ್ಟ್ ಪ್ರತಿ ವಾರ ಅಟ್ಲೀಸ್ಟ್ 2-3 ಸಲ ಮಾಡಬೇಕು ಅನ್ನೋದು ನಮ್ಮ ತುಂಬಾ ಒಳ್ಳೆ ಯೋಚನೆ ಆಗ್ತದೆ. ಎಲ್ರಿಗೂ ಕೇಟರ್ ಆಗಬೇಕು. ಅಪ್ಪು ಸರ್ ಫ್ಯಾನ್ಸ್ ಅಕ್ರಾಸ್ ಆಲ್ ಏಜಸ್. ಸೊ ಅದಕ್ಕೆ ನಾವು ಚೋಟಾ ಅಪ್ಪುಂದ ಹಿಡಿದು ಕ್ವಿಸ್ ತನಕ, ಕ್ರಾಸ್ ವರ್ಡ್ಸ್ ತನಕ, AI ವಿಡಿಯೋಸ್ ಆಗಲಿ, ಫ್ಯಾನ್ ಬೇಸ್ ಅಂದ್ರೆ ಡೈಲಿ ಎಂಗೇಜ್ ಆಗೋ ಫ್ಯಾನ್ಸ್ ಒಂದ್ ಏಜ್. ಸೊ ಅಷ್ಟು ಜನ ಕೇಟರ್ ಆಗೋ ತರಾನೇ ಅದೇ ನಮ್ಮ ಮೇನ್ ಇಂಟೆನ್ಷನ್. ಒಂದು ಫ್ಯಾಮಿಲಿ ಎಂಟರ್ಟೈನರ್ ಹೇಗೆ ಅಪ್ಪು ಸರ್ ಕೊಡ್ತಿದ್ರು ಅದೇ ಥರ ನಾವು ಕಂಟೆಂಟ್ಗಳನ್ನ ಪ್ಲಾನ್ ಮಾಡ್ತೀವಿ. ಸೊ ಇದು MVP ರಿಲೀಸ್ ಆಗೋದು ಫಸ್ಟ್ ರಿಲೀಸ್. ಸೊ ವೆಲ್ಸ್ ಆಫ್ ನೆಕ್ಸ್ಟ್ ಮೇಜರ್ ರಿಲೀಸ್ ಯಾವಾಗ ನೆಕ್ಸ್ಟ್ ರಿಲೀಸ್ ಮೇಜರ್ ಕಂಟೆಂಟ್ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ. There are two kinds of updates. One is content update. Content is a continuous update. One is app update. Technology is app updates. Okay, wherever there is a technology